ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಮಮ್ಮಿ ಬೆಳಿಗ್ಗೆ ಎದ್ದು ಕೂಡ್ಲೇನ ದೋಸೆ ಎಲ್ಲ ಮಾಡೋಕೆ ರೆಡಿ ಮಾಡ್ಯಾರ. ಮತ್ತು ಈ ಕಡೆ ಚಟ್ನಿನೂ ಮಾಡ್ಯಾರ. ಮಸ್ತಾಗಿತ್ತು ಚಟ್ನಿ, ಹತ್ರ ಮಸ್ತ್ ಮಾಡಿದ್ರು. ಮತ್ತು ಈ ಕಡೆ ದೋಸೆ ಮಾಡತ್ತಿದ್ರು. ಇದು ಮೊದಲನೇ ದೋಸೆ ಎಲ್ಲ ಒಂದು ಸ್ವಲ್ಪ ಹರಿದಿತ್ತು, ಸರಿಯಾಗಿ ಬರಲಿಲ್ಲ ಅಂತ, ಯಾಕೋ ಹಂಚಿಗೆಲ್ಲ ಹತ್ಕೊಳತ್ತಿತ್ತು ಅನ್ನತ್ತಿದ್ರು. ಮತ್ತು ಆಮೇಲೆ ಮಸ್ತ್ ಬಂದು ದೋಸೆ. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ, ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಓಕೆ, ಹಾಗೆ ಆದಿತ್ಯ ನೋಡ್ರಿ ಬಂದ. ಅವನು ಇವಾಗ ಎದ್ದ. ಅವನಿಗೂ ಬ್ರಷ್ ಎಲ್ಲ ಮಾಡಿಸಿ ತಿನ್ಸಾತೀನಿ. ಹಸ್ತು ನಡಿ. ಓಕೆ, ಇದು ಮತ್ತೆ ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಓಕೆ ನೋಡ್ರಿ, ಫುಲ್ ಚಳಿ ಇತ್ತು, ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಅದಕ್ಕೆ ಫುಲ್ ಚಳಿ ಇತ್ತು ಅಂಥೇಳಿ ಆದಿತ್ಯಗ ಈ ಟಪ್ಕಿ ಎಲ್ಲ ಹಾಕಿ ಮತ್ತು ಸ್ವೆಟ್ರ್ ಎಲ್ಲ ಹಾಕಿದ್ದೆ. ಓಕೆ ನೋಡ್ರಿ, ಅದು ಟಪ್ಕಿ ಎಲ್ಲ ಹಾಕಿದ ಮೇಲೇ ತೆಗೆದುಬಿಟ್ಟ ಅದನ್ನು. ಅವನಿಗೆ ಕುಂಚಿಗೆ ಕಟ್ಕೊಳ್ಳೋದು, ಇದು ಮಂಕಿ ಕ್ಯಾಪ್ ಈ ಥರ ಎಲ್ಲ ಹಾಕ್ಕೊಳಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಫ್ರೀ ಇರ್ಬೇಕಂತ ಹೇಳಿ ಅಂತಾನೆ ಅವನು. ನಾನೇನೋ ಚಳಿ ಇತ್ತಲ್ಲ ಅಂಥೇಳಿ ಹಾಕಿದ್ದೆ, ಒಂದು 2 ನಿಮಿಷ ಅಷ್ಟೇ ಹಾಕ್ಕೊಂಡಿದ್ದು ವಾಪಸ್. ಓಕೆ ನೋಡ್ರಿ, ಅಲ್ಲಿ ನಮ್ಮ ಅಜ್ಜ ಅಲ್ಲಿ ಕೂತಿದ್ರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ತಾತನ ಜೊತೆ ಅಲ್ಲೇ ಗಾಡಿ ಆಡ್ಕೊಂಡು ಇದ್ದ. ಒಳಗೆ ಹೋದ ಅವನು. ಓಕೆ, ನಾನು ಈ ಕಡೆ ಟೀ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ನಮ್ಮ ಅಜ್ಜಗೂ ಕೊಟ್ಟಿದ್ದೆ, ಅವರು ಕುಡಿದ್ರು. ನಾನು ಒಂದು ಸ್ವಲ್ಪ ಕೂಡ್ಕೊಂಡು ಕೂತ್ಕೊಂಡಿದ್ದೆ. ಓಕೆ ನೋಡಿರಿ, ಟೀ ಕುಡ್ದಿದ್ದೆಲ್ಲ ಆಯಿತು. ಓಕೆ, ಆದಿತ್ಯಂದು ಹಾಗೆ ನಡೀತಾನೆ ಇತ್ತು. ಅವ್ರ ತಾತನ ಜೊತೆ ಮಾತಾಡ್ಸೋದು, ಅವ್ರ ತಾತ ಏನಾರ ಹೇಳಿದ್ರೆ ಕೇಳೋದು, ತೊಗೊಂಡು ಬರೋದು, ಇದೇ ನಡೆದಿತ್ತು ಒಂದು. ಓಕೆ ಫ್ರೆಂಡ್ಸ್, ನೋಡ್ರಿ, ನಮ್ಮ ಅಜ್ಜ ಏನೋ ಓದತ್ತಾರ. ಅವ್ರು ಹಿಂಗೆ ಏನಾದರೂ ಒಂದು ಓದ್ತಾನೆ ಇರ್ತಾರೆ. ಅವ್ರ ಹತ್ರ ಎಷ್ಟೊಂದು ಬುಕ್ಸ್ ಎಲ್ಲ ಐತಿ. ದೇವರ ಬುಕ್ಸ್ ಎಲ್ಲ ಆಗಿರ್ಬೋದು, ಮತ್ತು ಕತೆ ಪುಸ್ತಕ ಆಗಿರ್ಬೋದು, ಎಷ್ಟೊಂದೆಲ್ಲ ಪುಸ್ತಕನ ಇಟ್ಕೊಂಡಾರ. ಅವ್ರಿಗೆ ಪುಸ್ತಕ ಓದೋದಂದ್ರೆ ಭಾಳ ಇಷ್ಟ. ಅವರು ಈ ವಯಸ್ಸಲ್ಲೂ ಸುಮ್ಮನೆ ಕೂತಿರಲ್ಲ, ಏನಾದರೂ ಒಂದು ಪುಸ್ತಕನ ಓದ್ಕೊತ ಇದ್ದೇ ಇರ್ತಾರೆ. ಓಕೆ, ನೀವು ನೋಡ್ಬೋದು, ಅವರಿಂದ ನಾವು ಕಲಿಯೋದು ಭಾಳ ಐತಿ. ಏನಾದರೂ ಒಂದು ನಮಗಾದ್ರೂ ಹಾಗೆ ಮಾಡು, ಹೀಗೆ ಮಾಡು, ಈ ಥರ ಬುದ್ಧಿ ಮಾತು ಯಾವಾಗ್ಲೂ ನಮ್ಮ ಅಜ್ಜ ನಮಗೆ ಹೇಳ್ತಾನೆ ಇರ್ತಾರೆ. ಅವರು ಇಷ್ಟು ವಯಸ್ಸಾದ್ರೂ ಇಷ್ಟು ಆ್ಯಕ್ಟಿವ್ ಆಗಿರ್ತಾರಲ್ಲ, ಅವ್ರು ನೋಡಿ ನಾವು ಕಲಿಯೋದು ಭಾಳ ಐತಿ. ಓಕೆ, ಇದು ರಾತ್ರಿ ಅಡುಗೆ ಸಾಂಬಾರು ಐತಿ, ಇನ್ನು ಮತ್ತು ರೈಸ್ನೂ ಐತಿ, ಮತ್ತು ರೊಟ್ಟಿ ಮಧ್ಯಾಹ್ನ ಮಾಡಿದ್ದು ಇನ್ನೂ ಒಂದು ರೊಟ್ಟಿ ಅಷ್ಟೇ ಇತ್ತು. ಅದಕ್ಕೆ ಬದನೇಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತೇಳಿ ನಾನು ಪಲ್ಯ ಮಾಡ್ತೀನಿ, ಮಮ್ಮಿ ರೊಟ್ಟಿ ಮಾಡ್ತಾರೆ. ಬಾ ನಡಿ, ಹೊರಗೆ ನಡಿಯಪ್ಪ. ಪೀ ನಡಿ, ಹೊರಗೆ ಪೀ ಮಾಡತ್ತಿ. ಓಕೆ, ಮತ್ತು ನಮ್ಮಪ್ಪ ಪಾನ್ ತೊಗೊಂಡು ಬಂದಿದ್ದರು ನನಗೆ, ಸ್ವೀಟ್ ಪಾನ್.
ಯಾಕಂದ್ರೆ ಫುಲ್ ನೆಗಡಿ ಮತ್ತು ಕೆಮ್ಮಾಗಿಬಿಟ್ಟಿತ್ತು, ಗಂಟ್ಲು ಒಂಥರ ಆಗತ್ತಿತ್ತು. ಟ್ಯಾಬ್ಲೆಟ್ ತೊಗೊಂಡಿದ್ದೆ, ತೋರಿಸ್ಕೊಂಡು ಬರೋಣ ಬಾ ಅಂತಂದರು. ನಾನು ಒಲ್ಲೆ ತಂದೆ. ಟ್ಯಾಬ್ಲೆಟ್ ತೊಗೊಂಡ್ರು ಒಂಥರ ಗಂಟ್ಲೊಳಗೆ ಒಂಥರ ಗಂಟ್ಲು ಕೆರೆಯೋ ಥರ ಈ ಥರ ಆಗತ್ತಿತ್ತು. ಅದಕ್ಕೆ ಒಂದು ಪಾನ್ ತಂದು ಕೊಡ್ತೀನಿ, ತಿನ್ನು. ಅದ್ರೊಳಗೆ ಎಲ್ಲ ಹಿಂಗೆಲ್ಲ ಜಾಸ್ತಿ ಹಾಕಿರ್ತಾರಲ್ಲ, ಹಿಂಗೆ ಜಾಸ್ತಿ ಹಾಕಿಸ್ಕೊಂಡು ಬಂದಿದ್ರು. ಅದು ತಿಂದ ತಕ್ಷಣವೇ ಎಷ್ಟು ಆರಾಮತ್ ಅನ್ಸತ್ತಿತ್ತು. ಎಷ್ಟೇ ಗಂಟ್ಲು ಹಿಡ್ಕೊಂಡಿದ್ರು ಇದು ತಿಂದಮೇಲೆ ಒಂಥರ ಫುಲ್ ಆರಾಮತ್ ಅನ್ನಿಸ್ತು. ಮತ್ತು ಈ ಕಡೆ ನೋಡಿರಿ, ನಾನು ಎಲ್ಲಿ ತಿನ್ನತ್ತೀನಿ, ಮತ್ತು ಅಲ್ಲಿ ಆದಿತ್ಯ ಬಂದು ಅದನ್ನ ಅವ ಏನೋ ಮಾಡ್ಯಾನ ಅದನ್ನು. ಅದಕ್ಕೆ ನಂಗೂ ಅನ್ನತ್ತಿದ್ದ. ಪಾಪ ಅವನಿಗೂ ನೆಗಡಿ ಮತ್ತು ಒಂದು ಸ್ವಲ್ಪ ಕೆಮ್ಮು ಬಂದಿತ್ತು. ಅವನಿಗೂ ಒಂಚೂರು ಇಟ್ಟೆ, ಹನಿ ಎಲ್ಲ ಹಾಕಿರ್ತಾರಲ್ಲ ಅದನ್ನು ಒಂದು ಸ್ವಲ್ಪ ಇಟ್ಟೆ ಅಷ್ಟೇ. ನೀ ಕೈ ತೊಗೊಳಕ್ಕೆ ನೀ ಏನು ಮಾಡಿ? ನಡಿ. ನಡಿ, ಆಡ ಹೋಗಲ್ಲೇ. ಹಾಂ, ಏನು ಏನೂ ಇಲ್ಲ ಮತ್ತೆ. ನಾನಾ ಒಂದಿಟ್ಟು ಎಲ್ಲಿ ಚೂಟಿಟ್ಟಿದ್ನ. ಬಾಬಾ ನನಗೆ ಎಲ್ಲಿ ತಂದಿದ್ನಲ್ಲ, ಅದಕ್ಕೆ ಬಂದಿದ್ನಲ್ಲ, ಒಂದು ಈಟ ತುಣುಕು ಇಟ್ಟಿದ್ದೆ. ಅವಂಗೂ ಕೆಮ್ಮು ನೆಗಡಿ ಬಂದಿತ್ತಲ್ಲ. ಮತ್ತು ಈ ಕಡೆ ಬದ್ನೆಕಾಯಿ ಪಲ್ಯ ಮಾಡ್ಬೇಕಂಥೇಳಿ ಬದ್ನೆಕಾಯಿ ಎಲ್ಲ ಇದ್ವಲ್ಲ, ಅದಕ್ಕೆ ಬದ್ನೆಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳತ್ತೀನಿ. ನಾನು ಬದ್ನೆಕಾಯಿ ಪಲ್ಯ ಮಾಡಿದ್ರೆ ಮಮ್ಮಿ ರೊಟ್ಟಿ ಮಾಡ್ತಾರೆ. ಅದಕ್ಕೆ ನಾನು ಪಲ್ಯ ಮಾಡ್ತೀನಿ ತಗೋ ಮಮ್ಮಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಆಯ್ತು ತಗೋ ಅಂಥೇಳಿ. ಓಕೆ, ಈಗ ನಾ ಪಲ್ಯ ರೆಡಿ ಮಾಡಿರ್ತೀನಿ, ನಮ್ಮ ಮಮ್ಮಿ ಹಿಂದಗಡೆ ರೊಟ್ಟಿ ಮಾಡ್ತಾರೆ. ಆ ಕಡೆ ಬರ್ತೀಯೇನಿಲ್ಲ? ಹಾಂ, ಕಡೆ ಬಾ. ತೆಗಿಬಾರ್ದವು, ಕುಡಿಬಾರ್ದು ಅಪ್ಪೋದು, ಕುಡಿಬಾರ್ದು, ಗಂಟ್ಲು ಬ್ಯಾನಕ್ಕತ್ ನೋಡು. ನೀನು ಚಾಕಿ ಕೊಡಲಿ, ಚಾಕಿ ಕೊಡಲಿ, ಬಾ. ಸ್ಟ್ರಾಬೆರಿ ಜೆಲ್ಲಿ ಕೊಡ್ತೀನಿ ಬಾ. ಈಗ ಅಲ್ಲಿ ತಾತಾಗೊಂದು ಕೊಡು, ಅಲ್ಲಿ ತಾತಾಗೊಂದು ಕೊಡು.
ಟಿ ವಿ ಹಚ್ಲಾ? ಹಾಂ, ಜಲ್ಲಿ ಇರ್ತಾವ, ಸ್ಟ್ರಾಬೆರಿ ಜಲ್ಲಿ. ಆದಿತ್ಯ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾನ ಅವ್ರ ತಾತನ ಮುಂದೆ. ಅದು ಸೈಕಲ್ ಹಾಡು ಹಚ್ಚೋದು ಮತ್ತು ಬಂದು ಡ್ಯಾನ್ಸ್ ಮಾಡೋದು, ಮತ್ತು ಅದು ಆಫ್ ಆದ ಕೂಡಲೇ ಮತ್ತೆ ಹೋಗೋದು, ಮತ್ತು ಹಚ್ಚೋದು, ಮತ್ತು ಡ್ಯಾನ್ಸ್ ಮಾಡೋದು, ಇದನ್ನೇ ಮಾಡತ್ತಿದ್ದ. ಅವನ ಜೊತೆ ಹೆಂಗೆ ಟೈಮ್ ಪಾಸ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ನಮ್ಮ ಅಜ್ಜಗೂ ಅಷ್ಟೇ, ಅವರು ಎಷ್ಟು ನಗಾತಿದ್ರು ಅವ ಮಾಡೋ ಡ್ಯಾನ್ಸ್ ನೋಡಿ. ಹೀಗೆ ಯಾವಾಗಲೂ ಅವನ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಇರ್ತಾರೆ. ಯಾಕಂದರೆ ಅವ್ರಿಗೆ ಟೈಮ್ ಪಾಸ್ ಆಗಲ್ಲಲ್ಲ, ಪಾಪ ಕೂತಲ್ಲೇ ಕೂತಿರಬೇಕು. ಅದಕ್ಕೆ ಅವನು ಒಂದು ಏನಾದರೂ ತಾತ ತಾತ ಅಂದ್ಕೊಂಡು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ, ಅವರಿಗೂ ಟೈಮ್ ಪಾಸ್ ಆಕೈತಿ. ಓಕೆ, ಹಿಂಗಿತ್ತು. ಮತ್ತು ನಮ್ಮ ಅಜ್ಜ ಯಾವಾಗಲೂ ಟಿ ವಿ ಸಾಯಂಕಾಲ ಅದು ಮಹದೇಶ್ವರಂದು ಸೀರಿಯಲ್ ನೋಡ್ತಾರೆ. ಅದಕ್ಕೆ ಅವ್ರಿಗೆ ಹಚ್ಕೊಡತ್ತಿದೆ, ಸೀರಿಯಲ್ ಹಚ್ಕೊಡು ಅಂದರು. ಅದಕ್ಕೆ ಟಿ ವಿ ಒಳಗೆ ಹಚ್ಚಾತಿದೆ. ಈ ಕಡೆ ಆದಿತ್ಯ ನಡೆದಿತ್ತು ನೋಡ್ರಿ. ಓಕೆ, ಬದ್ನಿಕಾಯಿ ಪಲ್ಯ ರೊಟ್ಟಿ ರೆಡಿ ಆಯಿತು. ಮಸ್ತ್ ಸೂಪರಾಗಿತ್ತು ಬದ್ನಿಕಾಯಿ ಪಲ್ಯ ಅಂತೂ. ಓಕೆ, ಇವರು ನಮ್ಮ ಅಜ್ಜಿ ಊರಿಂದ ಬಂದಿದ್ದರು. ಅದಕ್ಕೆ ಕೂತ್ಕೊಂಡು ಮಾತಾಡತ್ತಿದ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.